ಕಾರ್ಗಿಲ್ ವಿಜಯೋತ್ಸವ ದಿನದ ಹಿನ್ನೆಲೆ ಕಲಬುರಗಿಯಲ್ಲಿ ದೇಶಭಕ್ತರು ಹಾಗೂ ಮಾಜಿ ಸೈನಿಕರಿಂದ ಬೃಹತ್ ಪಥಸಂಚಲನ ನಡೆಸಲಾಯಿತು. ನಗರದ ಗಂಜ್ ಪ್ರದೇಶದಲ್ಲಿರುವ ವೀರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿಶ್ವ ಹಿಂದೂ ಪರಿಷತ್ನ ಲಿಂಗರಾಜ್ ಅಪ್ಪ ಅವರು ಪಥಸಂಚಲನಕ್ಕೆ ಚಾಲನೆ ನೀಡಿದರು. ಹುಮ್ನಾಬಾದ್ ಬೇಸ್ನಿಂದ ಆರಂಭವಾದ ಪಥಸಂಚಲನವು ನಗರದ ಕಿರಾಣಾ ಮಾರ್ಕೆಟ್, ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗತ್ ವೃತ್ತ ತಲುಪಿತು. ಮೆರವಣಿಗೆ ಉದ್ದಕ್ಕೂ ಅನೇಕ ದೇಶ ಪ್ರೇಮಿಗಳು ಭಾಗವಹಿಸಿ ಭಾರತ ಮಾತಾ ಕಿ ಜೈ ಎಂದು ಜಯಘೋಷ ಕೂಗುವ ಮೂಲಕ ದೇಶ ಪ್ರೇಮ ಮೆರೆದರು. ಕಾರ್ಗಿಲ್ ವಿಜಯೋತ್ಸವದ 25ನೇ ರಜತ ಮಹೋತ್ಸವ ಕಲಬುರಗಿ ನಗರದಲ್ಲಿ ಇಂದು ಆಚರಣೆ ಮಾಡುತ್ತಿದ್ದೇವೆ. ಇಂದಿಗೆ ಸುಮಾರು 25 ವರ್ಷಗಳ ಹಿಂದೆ ಕುತಂತ್ರಿ ಪಾಕಿಸ್ತಾನ ಭಾರತದ ಮೇಲೆ ಅನಧಿಕೃತವಾಗಿ ಕದನ ವಿರಾಮ ಉಲ್ಲಂಘಿಸಿ ಅನಧಿಕೃತವಾಗಿ ನಮ್ಮ ಪ್ರದೇಶದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಿತ್ತು. ಕುರಿಗಾಯಿಗಳು, ದನಗಾಯಿಗಳು ಅವರನ್ನು ನೋಡಿ, ಸರ್ ನಮ್ಮ ಪ್ರದೇಶದ ಮೇಲೆ ಪಾಕಿಸ್ತಾನಿಗಳು ಬಂದು ಬಂಕರ್ ನಿರ್ಮಾಣ ಮಾಡುತ್ತಿದ್ದಾರೆ ಅಂತ ದನಗಾಯಿಗಳು, ಕುರಿಗಾಯಿಗಳು ಹೇಳಿದಾಗ ನಮ್ಮ ದೇಶದ ಸೈನಿಕರ ಒಂದು ತುಕಡಿ ಪೆಟ್ರೋಲಿಂಗ್ ಮತ್ತು ರೇಖಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ಕಂಡಿದ್ದು ನಿಜವಾಗಿಯೂ ಪಾಕಿಸ್ತಾನಿಯರು ಅಲ್ಲಿ ಬಂದು ಅಕ್ರಮ ಪ್ರವೇಶ ಮಾಡಿ ಬಂಕರ್ ನಿರ್ಮಾಣ ಮಾಡಿಕೊಂಡಿದ್ದರು. ನಮ್ಮ ಸೈನಿಕರು ಒಂದು ಸಣ್ಣ ತುಕಡಿ ಹೋದಾಗ ನಮ್ಮ ಎಲ್ಲ ಸೈನಿಕರನ್ನು ಹೊಡೆದು ಕೆಲವರನ್ನು ಕೈದಿಗಳಾಗಿ ಮಾಡಿಬಿಟ್ರು. ನಂತರ ತಿಳಿದಂಥ ಎಲ್ಲ ನಮ್ಮ ಕಮಾಂಡರ್ಗಳು ಮೇಲಿಂದ ಆಜ್ಞೆ ಪಡೆದುಕೊಂಡು ಪಾಕಿಸ್ತಾನ ಮೇಲೆ ಆಕ್ರಮಣ ಮಾಡಿ, ಇದು ಮೇ ತಿಂಗಳಲ್ಲಿ ನಡೆದಂಥ ಘಟನೆ. ಜುಲೈ 26ರವರೆಗೆ ಸುಮಾರು 2 ತಿಂಗಳ ಟೈಗರ್ ಹಿಲ್ ಮತ್ತು ಕಾರ್ಗಿಲ್ದಲ್ಲಿ ಪಾಕಿಸ್ತಾನಗಳು ನಮ್ಮಲ್ಲಿ ಅವರನ್ನು ಹೊಡೆದು ಅವರನ್ನು ನಮ್ಮ ಪ್ರದೇಶದಿಂದ ಹೊರಗೆ ಅಟ್ಟಿಸಿ ಅಂದು ನಾವು ವಿಜಯಶಾಲಿಯಾಗಿ ಇವತ್ತಿನ ದಿವಸ ನಾವು ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡುತ್ತಿದ್ದೇವೆ. ನಮಸ್ಕಾರ, ವಂದೇ ಮಾತರಂ. ನಮ್ಮ ದೇಶದ ಎಲ್ಲ ಜನರಿಗೆ ಇವತ್ತು 25 ವರ್ಷ ಆಯಿತು ಕಾರ್ಗಿಲ್ ವಿಜಯೋತ್ಸವಕ್ಕೆ. ನಮ್ಮ ದೇಶದ ಭದ್ರತೆಗಾಗಿ 140 ಕೋಟಿ ನಾವು ಇವತ್ತು ಜನರಿದ್ದೀವಿ. ನಮ್ಮೆಲ್ಲರ ಭದ್ರತೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿರುವ ನಮ್ಮ ದೇಶದ ಸುಪುತ್ರರು, ನಮ್ಮ ಸೈನಿಕರಿಗೆ ಇವತ್ತು ನಾವು ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಅವತ್ತು ಪ್ರಾಣಾರ್ಪಣೆ ಮಾಡಿರೋದ್ರಿಂದ ನಾವೆಲ್ಲರೂ ಇವತ್ತು ಈ ಸ್ಥಾನದಲ್ಲಿ ನಿಂತು ಇದ್ರ ಬಗ್ಗೆ ಹೇಳೋಕ್ಕೆ ಆಗ್ತಾಯಿದೆ. ಇದು ಬರೀ ನಮ್ಮ ಸೈನಿಕರದ್ದು ಕರ್ತವ್ಯ ಅಲ್ಲ, ದಡಿಗಳಲ್ಲಿ ನಿಂತು ನಮ್ಮ ದೇಶವನ್ನು ಸುರಕ್ಷೆ ಪಡಿಸೋದು ಇವತ್ತು ಹೇಳ್ತೇನೆ, ಇವತ್ತು ನಮ್ಮ ಎಲ್ಲರ ಕರ್ತವ್ಯ ಇದು. ನಮ್ಮ ದೇಶದ ಬಗ್ಗೆ ನಾವು ಭಾಳ ಎಚ್ಚರ ವಹಿಸ್ಕೊಂಡು ನಾವು ಅದನ್ನು ನೋಡ್ಕೊಂಡು ಹೋಗಬೇಕು. ಇದು ಒಂದು ಇತಿಹಾಸ ಇದೆ. ಅವತ್ತಿನ ದಿನದ ಕುರಿ ಕಾಯುವವರು ಏನು ಬಂದು ಹೇಳಿರಲಿಲ್ಲ ಅಂದರೆ ಇವತ್ತು ನಮ್ಮ ದೇಶದ ಗತಿ ಏನಿರ್ತಿತ್ತು ಅಂತ ಯೋಚನೆ ಮಾಡಿ.
195 ಬಂಕರ್ಗಳನ್ನು ತೊಗೊಂಡು ಬಂದಿಟ್ಟಿದ್ರು ಪಾಕಿಸ್ತಾನದವರು. ಅವರಿಗೆ ಅವ್ರದ್ದೇ ಆದಂಥ ಒಂದು ದೇಶವನ್ನು ಕೊಟ್ಟಿದ್ದೀವಿ ಅಂದ್ರೂ ಅವರಿಗೆ ದುರ್ಬುದ್ಧಿ ದುರಾಸೆ ಇದೆ. ಹಿಂದೂಸ್ತಾನವನ್ನು ಮತ್ತೆ ಅವರು ಆಕ್ರಮಿಸಿ ವಶಗೊಳಿಸ್ಕೋಬೇಕಂತ ಇದ್ದಾರೆ. ಇದು ಯಾವ ಕಾರಣಕ್ಕೂ ನಾವು ಅವತ್ತೂ ಆಗುಗೊಳಿಸಿರಲಿಲ್ಲ, ಇವತ್ತೂ ಆಗುಗೊಳಿಸಲ್ಲ, ಮುಂದೆನೂ ಆಗುಗೊಳಿಸಂಗಿಲ್ಲ. ಮೇ 3ನೇ ತಾರೀಕು ಅವತ್ತೇನು ಕುರಿ ಕಾಯೋರು ನಮ್ಮ ಅಣ್ಣ ತಮ್ಮಂದಿರು ಹೋಗಿ ಈ ಸುದ್ದಿಯನ್ನು ಕೊಟ್ಟಿದ್ದರು. ಇವತ್ತು ಅಂದರೆ 26 ಜುಲೈಗೆ 2 ತಿಂಗಳಲ್ಲಿ 18,000 ಅಡಿಯಲ್ಲಿ ಅವರು ಪಾಕಿಸ್ತಾನ ಸೈನಿಕರಿದ್ದರು. 18,000 ಅಡಿ ಮೇಲ್ಗಡೆ, ಅದ್ರ ಕೆಳಗಡೆ ನಮ್ಮ ಸೈನಿಕರು ಅದನ್ನೆಲ್ಲ ಪಾರು ಮಾಡ್ಕೊಂಡು ಹೋಗಿ ಅವರನ್ನು ಧ್ವಂಸ ಮಾಡಿ ನಮ್ಮ ತಿರಂಗವನ್ನು ಅಲ್ಲಿ ಏರಿಸಿ ಬಂದಿದ್ದಾರೆ. ಅವರ ಪ್ರಾಣ ಅರ್ಪಣೆಗೆ ನಾವೆಲ್ಲರೂ ಇವತ್ತು ಅವರು ಮೇಲ್ಗಡೆ ಕೂತ್ಕೊಂಡು ನೋಡ್ತಿರ್ತಾರೆ. ನಾವು ಈ ನಮ್ಮ ಭಾರತೀಯರಿಗಾಗಿ ನಾವು ನಮ್ಮ ಪ್ರಾಣಾರ್ಪಣೆ ಮಾಡಿದ್ದೀವಿ. ಇದು ಒಂದು ಉದ್ಭುತವಾದ ಒಂದು ಸಂಗತಿ ಅಂತ ಅವ್ರಿಗೆ ಅನಿಸೋಗೆ ನಾವೆಲ್ಲ. ಜಾಥಾದಲ್ಲಿ ಮುಖಂಡರಾದ ಡಾಕ್ಟರ್ ಸುಧಾ ಹಾಲ್ಕೈ, ಮಲ್ಲಿಕಾರ್ಜುನ್ ಮಡಿವಾಳ್, ರಾಮಪ್ಪ ಬಿರಾದರ್, ಈರಣ್ಣ ಹೂಗಾರ್, ನಾಗಣ್ಣ ಪಾಟೀಲ್, ಪ್ರಹ್ಲಾದ್ ಎನ್, ರಮೇಶ್ ಗೂಗ್ಲಿ, ನಿರ್ವಾಸ್ ಪವಾರ್, ಎಸ್ ಬಿ ಶೆಟ್ಟಿ ಸೇರಿದಂತೆ ಅನೇಕ ಮಾಜಿ ಸೈನಿಕರು ಭಾಗವಹಿಸಿದ್ದರು.